ಅಸದ್ಗತಯ ಅಂತ ಭಾಗವತದಲ್ಲಿ ಒಂದು ಪ್ರಯೋಗ. 11ನೇ ಸ್ಕಂದದ 30ನೇ ಅಧ್ಯಾಯದಲ್ಲಿ ಇದು 38ನೇ ಶ್ಲೋಕ. ಈ ಜರ ಅನ್ನುವ ಬೇಡರವನೊಬ್ಬ ಕೃಷ್ಣನ ಪಾದಕ್ಕೆ ಬಾಣ ಹೊಡಿತಾನಲ್ಲ, ಆಮೇಲೆ ಪಶ್ಚಾತ್ತಾಪದಿಂದ ಅವನು ಹೇಳುವ ಮಾತು, ಭಗವಂತನ ಮಾಯೆಯಿಂದ ಸೃಷ್ಟವಾದ ಈ ಜಗತ್ತನ್ನ ತಿಳಿಯಲಿಕ್ಕೆ ಬ್ರಹ್ಮರುದ್ರಾದಿಗಳಿಗೂ ಸಾಮರ್ಥ್ಯ ಇಲ್ಲ. ಹಾಗಿರುವಾಗ ನಿನ್ನ ಮಾಯೆಯಿಂದ, ಭಗವಂತನ ಮಾಯೆಯಿಂದ ನಮ್ಮ ದೃಷ್ಟಿಯನ್ನೆಲ್ಲ ಕಳ್ಕೊಂಡಿರುವಂತಹ ನಾವು, ಅಸದ್ಗತಿಗಳಾದ ನಾವು ನಿನ್ನ ಮಹಿಮೆಯನ್ನು ಹೇಗೆ ತಿಳಿಯೋದು ಅಂತ ಅಲ್ಲಿ ಶಬ್ದ. ಅಸದ್ಗತೆಯ ಶಬ್ದ ಇದೆ, ಅದು ತುಂಬಾ ಚೆನ್ನಾಗಿದೆ. ಹಿಂದೆ ಬೇರೆ ಬೇರೆ ಕಡೆ ಗತಿ ಅಂದ್ರೆ ನಭಪತಾತ್ಮಸಂಪತೃಣ ತಥಾ ಸಮಂ ವಿಷ್ಣುಗತಿಂ ವಿಪಸ್ಥಿತ ಅಂತೆಲ್ಲ ಗತಿ ಶಬ್ದ ಬಂದಿತ್ತು. ವಿಷ್ಣುವಿನ ಗತಿಯನ್ನು ತಿಳ್ಕೊಳ್ಳಿಕ್ಕಾಗೋದಿಲ್ಲ ಅಂತೆಲ್ಲ, ತಮ್ಮ ಎಷ್ಟು ಸಾಧ್ಯವೋ ಅಷ್ಟೇ ಗತಿಯನ್ನು ತಿಳ್ಕೊತಾರೆ ಅಂತೆಲ್ಲ ಬಂದಿದೆ. ಹಾಗಾಗಿ ಇಲ್ಲಿ ಅಲ್ಲಿ ಭಗವಂತನ ಗತಿ ಅಂತ ಹೇಳಿದ್ದಾರೆ, ಇಲ್ಲಿ ತಮಗೆ ಸಂಬಂಧಪಟ್ಟಂತಹ ಗತಿ ಅಂತ ಹೇಳಿದ್ದಾರೆ. ಅಂದ್ರೆ ವಿಷ್ಣುವಿಗೆ ಸಂಬಂಧಪಟ್ಟ ಗತಿ ಅಂತ ಇಲ್ಲಿ, ಅಲ್ಲಿ ವಿಷ್ಣು ಗತಿ ಅಂತ ಹೇಳಿದ್ರೆ ಇಲ್ಲಿ ನಮ್ಮದೇ ಗತಿ, ನಮ್ಮ ಗತಿಯು ಅಸತ್ ಅಂತ. ಈಗ ಇದಕ್ಕೆ ಗತಿ ಅನ್ನೋ ಶಬ್ದಕ್ಕೆ ತುಂಬಾ ವಿಶಾಲವಾದ ಅರ್ಥ ಆಗ್ತದೆ. ಈಗ ಬುದ್ಧಿ, ದುರ್ಬುದ್ಧಿ ಅಂತ ಹೀಗೆ ಹೇಳಿದಾಗ ದುರ್ಬುದ್ಧಿ ಉಳ್ಳಂತಹ ನಾವು ಅಂತ ಹೀಗೆ ಅರ್ಥ ಆಗಿರ್ತದೆ. ಆದ್ರೆ ಈ ಗತಿ ಎಂಬ ಶಬ್ದವನ್ನು ಪ್ರಯೋಗ ಮಾಡಿದಾಗ ಬುದ್ಧಿ ಅನ್ನೋ ಶಬ್ದಕ್ಕೆ ಬುದ್ಧಿ ಅಂತ ಮಾತ್ರ ಅರ್ಥ. ಆದ್ರೆ ಗತಿ ಎಂಬ ಶಬ್ದಕ್ಕೆ ನಡೆ, ನುಡಿ, ಆಚಾರ, ವಿಚಾರ ಹೀಗೆಲ್ಲ ಅರ್ಥನೂ ಬರ್ತದೆ. ಹೀಗೆ ಬುದ್ಧಿ ಅನ್ನೋದಕ್ಕೆ ಸೀಮಿತವಾದ ಅರ್ಥಗಳಿವೆ, ಆದರೆ ಗತಿ ಅನ್ನೋದಕ್ಕೆ ಮಾತ್ರ ನಡೆ, ನುಡಿ, ಆಚಾರ, ವಿಚಾರ, ಒಟ್ಟಾರೆ ಆ ವ್ಯಕ್ತಿಗೆ ಸಂಬಂಧಪಟ್ಟದ್ದೆಲ್ಲವೂ ಕೂಡ ಅದು ಅಸತ್ ಅಂತ ಇಲ್ಲಿ ಜರ ಹೇಳ್ಕೊಂಡಿದ್ದಾನೆ. ಹಾಗಾಗಿ ಇಲ್ಲಿ ಅಸತ್ ಅಂದ್ರೆ ಇದು ಪ್ರಯೋಜನಕಾರಿ ಅಲ್ಲದ್ದು, ವ್ಯರ್ಥವಾದದ್ದು, ಮತ್ತೆ ಅನೇಕ ಬಾರಿ ಅಪಾಯಕಾರಿಯೂ ಕೂಡ. ನಮ್ಮನ್ನ ಸಂಸಾರದಲ್ಲಿದ್ದಂಥವ್ರು ನಾವು, ನಮ್ಮ ನಡೆ, ನುಡಿ, ಆಚಾರ, ವಿಚಾರ ಎಲ್ಲವೂ ಕೂಡ ವ್ಯರ್ಥವಾದದ್ದು, ಯಾವುದೇ ವಿಶೇಷ ಪ್ರಯೋಜನವನ್ನು ಕೊಡದೇ ಇರುವಂಥದ್ದು, ಮತ್ತೆ ಅನೇಕ ಬಾರಿ ಘಾತಕವಾದದ್ದು, ಅಪಾಯಕಾರಿ. ಅದರಿಂದ ಅಸದ್ಗತಿ ಅಂತ ಹೀಗೆ ಶಬ್ದ ಪ್ರಯೋಗ ಮಾಡಿದೆ. ಶಬ್ದ ನಾವು ವ್ಯವಹಾರದಲ್ಲಿ ಇದನ್ನು ತಂದ್ರೆ ಎಲ್ಲ ಎಷ್ಟು ಜನರಿಗೆ ಅರ್ಥ ಆಗ್ತದೋ ಗೊತ್ತಿಲ್ಲ. ಆದರೆ ತಥಾಸಮಂ ವಿಷ್ಣು ಗತಿ, ಭಗವಂತನ ಕುರಿತಾಗಿಯೂ ಕೂಡ ಗತಿಯ ಶಬ್ದ ಪ್ರಯೋಗ ಮಾಡಬಹುದು. ಹಾಗೆ ಗತಿ ಅಂತ ಅನ್ನೋದನ್ನ ಈ ನಮ್ಮಂಥವರಿಗೂ ಕೂಡ ಗತಿ ಅನ್ನೋದನ್ನು ಪ್ರಯೋಗ ಮಾಡಬಹುದು. ಆದರೆ ನಮ್ಮ ಗತಿ ಅಸದ್ಗತಿ, ಭಗವಂತನ ಗತಿ ಸದ್ಗತಿ. ಅಜಸ್ಯ ಅವಕ್ರಚೇತ ಸಹ ಅಂತ ಒಂದು ಕಡೆ ಹೇಳ್ತಾರಲ್ಲ, ಭಗವಂತ ಅವಕ್ರಚೇತ, ನಾವು ವಕ್ರಚೇತ, ವಕ್ರವಾದ ಬುದ್ಧಿಯುಳ್ಳವರು. ಹೀಗೆ ಸತ್ ಅಂದ್ರೆ ಅವಕ್ರ, ಅಸತ್ ಅಂದ್ರೆ ವಕ್ರ, ಹೀಗರ್ಥವೂ ಕೂಡ ಬರ್ಬೋದು. ವಕ್ರವಾದ ಬುದ್ಧಿಯುಳ್ಳವರು, ವಕ್ರವಾದ ಆಚಾರ ವಿಚಾರ, ಹೀಗೆ ಘಾತಕವಾದಂತಹ ಪ್ರವೃತ್ತಿಯುಳ್ಳವರು ಅಂತ ಹೀಗೆಲ್ಲ ಅದಕ್ಕೆ ಅರ್ಥ ಬರಬಹುದು. ಭಾಗವತದಲ್ಲಿ 11ನೇ ಸ್ಕಂದದಲ್ಲಿ 30ನೇ ಅಧ್ಯಾಯ, ಅಲ್ಲಿ 38ನೇ ಶ್ಲೋಕ ಇದೆ. ಅಧ್ಯಾಯ ಸಂಖ್ಯೆ ಬೇರೆ ಇರಬಹುದು, ಆದರೆ ಜರ ಅನ್ನುವ ಬೇಡರವನು ಕೃಷ್ಣನ ಪಾದಕ್ಕೆ ಬಾಣ ಹೊಡೆದಾಗ ಅವನು ಹೇಳುವಂತಹ ಶ್ಲೋಕ.